ಹಾಯ್ ಹಲೋ ಫ್ರೆಂಡ್ಸ್, ಇಂದಿನ ವಿಡಿಯೋದಲ್ಲಿ ಜೂನ್ 1ರಂದು ಕರ್ನಾಟಕದ ಎಲ್ಲ ಗಂಡಸರಿಗೂ ಕೂಡ ಉಚಿತ ಟಿಕೆಟ್ ಇದ್ರ ಬಗ್ಗೆ ಇಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರೆಲ್ಲರಿಗೂ ಧನ್ಯವಾದ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ ವಿಷಯದ ಬಗ್ಗೆ ನಿಮಗೆ ಕಂಪ್ಲೀಟ್ ಆಗಿ ಮಾಹಿತಿ ಬೇಕು ಅಂತ ಅಂದರೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಏನು ಅಂತ ನೋಡೋದಾದರೆ ಜೂನ್ 1ನೇ ತಾರೀಕರಂದು ಕರ್ನಾಟಕದ ಎಲ್ಲ ಗಂಡು ಮಕ್ಕಳಿಗೂ ಕೂಡ ಉಚಿತ ಟಿಕೆಟ್. ಇವಾಗ ಹೇಗೆ ಶಕ್ತಿ ಯೋಜನೆ ಅಂತ ಹೇಳ್ಬಿಟ್ಟು ಮಹಿಳೆಯರು ಉಚಿತವಾಗಿ ಬಸ್ ಪ್ರಯಾಣ ಮಾಡ್ತಿದ್ದಾರಲ್ವಾ, ಸೊ ಅದೇ ರೀತಿಯಾಗಿ ಜೂನ್ 1ನೇ ತಾರೀಕರಂದು ಪುರುಷರು ಕೂಡ ಉಚಿತವಾಗಿ ಬಸ್ ಪ್ರಯಾಣವನ್ನು ಮಾಡ್ಬೋದು. ನಾವು ಉಚಿತವಾಗಿ 0 ಟಿಕೆಟ್ನ ಇಶ್ಯೂ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇಲ್ಲಿ ಸಾರಿಗೆ ನೌಕರರೇ ಹೇಳಿರುವಂಥದ್ದು. ಸೊ ಹಾಗಾದರೆ ಬನ್ನಿ, ಏನಕ್ಕೆ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣವನ್ನು ಕೊಡ್ತಾ ಇದ್ದಾರೆ ಅಂತ ನೋಡೋದಾದರೆ ಫ್ರೆಂಡ್ಸ್, ಈಗ ಮೊದಲನೇದಾಗಿ ಜೂನ್ 1ನೇ ತಾರೀಕಲ್ಲಿ ಏಕೆ ಪುರುಷರಿಗೆ ಉಚಿತ ಬಸ್ ಟಿಕೆಟನ್ನು ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಇದನ್ನು ಸರ್ಕಾರದಿಂದ ಹೇಳ್ತಾ ಇರೋದಲ್ಲ, ಸಾರಿಗೆ ನೌಕರರು ಅಂದರೆ KSRTC ಆಗಿರ್ಬೋದು, BMTC ಆಗಿರ್ಬೋದು, ಕಂಡಕ್ಟರ್ಸ್, ಡ್ರೈವರ್ಸ್ಗಳು ಇದಕ್ಕೆ ಮುಂದಾಗಿದ್ದಾರೆ. ನಾವೆಲ್ಲರೂ ಕೂಡ ಸೇರಿ ಯಾವುದೇ ಸರ್ಕಾರಿ ಬಸ್ಸನ್ನು ಹತ್ತಿದ್ರೂ ಕೂಡ ಪುರುಷರು ಜೂನ್ 1ನೇ ತಾರೀಕು ಟಿಕೆಟ್ನ ನಾವು 0ನೇ ಕೊಡಬೇಕು. ಮಹಿಳೆಯರಿಗೆ ಹೆಂಗೆ ಕೊಡ್ತಾ ಇದ್ವೋ ಅದೇ ರೀತಿಯಾಗಿ ಅಂತ ಹೇಳ್ಬಿಟ್ಟು ಸಾರಿಗೆ ನೌಕರರು ಹೇಳಿರುವಂಥದ್ದು. ಈ ನಿರ್ಧಾರ ಏನಕ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರು ಸರ್ಕಾರಕ್ಕೆ ಒಂದಿಷ್ಟು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಈ ಬೇಡಿಕೆಗಳನ್ನ ನೆರವೇರಿಸಲಿಲ್ಲ ಅಂತ ಹೇಳಿದ್ರೆ ಜೂನ್ 1ನೇ ತಾರೀಕಲ್ಲಿ ನಾವು ಖಂಡಿತವಾಗಲೂ ಉಚಿತವಾಗಿ ಪುರುಷರಿಗೆ ಟಿಕೆಟ್ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಸೊ ಇದರಿಂದ ಸಾರಿಗೆ ನೌಕರರಿಗೆ ಏನು ಲಾಭ, ಏನು ಸಿಗುತ್ತೆ ಅಂತ ನೋಡೋದಾದರೆ, ಬಸ್ ಪ್ರಯಾಣ ಮಾಡಬೇಕಾದ್ರೆ ಪುರುಷರಿಗೂ ಕೂಡ 0 ಟಿಕೆಟ್ ಕೊಟ್ಬಿಟ್ರೆ ಇದು ಸರ್ಕಾರಕ್ಕೆ ತುಂಬ ಲಾಸ್ ಆಗುತ್ತೆ. ಹೇಗೆ ಅಂತ ನೋಡೋದಾದರೆ, KSRTC ಅಥವಾ BMTC ಬಸ್ಗಳಲ್ಲಿ ಒಂದು ದಿನಕ್ಕೆ ಲಕ್ಷಾಂತರ ಜನ ಪುರುಷರು ಓಡಾಡ್ತಾರೆ. ಸೊ ಎಲ್ಲನೂ 0ನೇ ಆಯಿತು ಅಂದರೆ ಸರ್ಕಾರಕ್ಕೆ ಎಷ್ಟು ಕೋಟಿ ಲಾಸ್ ಆಗುತ್ತೆ ಒಂದೇ ದಿನಕ್ಕೆ. ಸೊ ಅದಕ್ಕೋಸ್ಕರ ಈ ರೀತಿಯಾಗಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಸಾರಿಗೆ ನೌಕರರು. ಇದೇ ಮೇ 31ನೇ ತಾರೀಕಿನ ಒಳಗಡೆ ನಾವು ಏನು ಕೇಳ್ತಾ ಇದ್ದೀವಿ, ಡ್ರೈವರ್ಸ್ ಮತ್ತು ಕಂಡಕ್ಟರ್ಗಳು ಆ ಬೇಡಿಕೆಗಳನ್ನ ನೀವು ಈಡೇರಿಸಲೇಬೇಕು. ಇಲ್ಲ ಅಂತ ಅಂದರೆ ಸರ್ಕಾರಕ್ಕೆ ನಾವು ಖಂಡಿತವಾಗ್ಲೂ ನಾವು ಲಾಸ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈಗ ಪ್ರತಿಭಟನೆ ಮಾಡ್ತಾ ಇರುವಂಥದ್ದು. ಹಾಗಾದರೆ ಸಾರಿಗೆ ನೌಕರರು ಏನಂತ ಬೇಡಿಕೆಗಳನ್ನ ಇಟ್ಟಿದ್ದಾರಪ್ಪ ಅಂತ ನೋಡೋದಾದರೆ, ಮೊದಲನೇದಾಗಿ 2024ರ ಜನವರಿಗೆ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆ ಮಾಡಬೇಕಂತೆ. ಎರಡನೇದಾಗಿ ಸಾರಿಗೆ ನೌಕರರ 38 ತಿಂಗಳ ಬಾಕಿ ಹಣವನ್ನು ಪಾವತಿಸಬೇಕು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮೂರನೇದು ನೋಡೋದಾದರೆ 2020-21ನೇ ವರ್ಷದಲ್ಲಿ ಪ್ರತಿಭಟನೆ ಮಾಡಲಾಗಿತ್ತು. ಇದೇ ರೀತಿ ಸಾರಿಗೆ ನೌಕರರು ಅವಾಗ ಏನು ಮಾಡಿದ್ದಾರೆ ಅಂತಂದರೆ, ಈ ಸಾರಿಗೆ ನೌಕರರ ಮೇಲೆ ಸರ್ಕಾರ ಕೇಸ್ ಹಾಕಿದೆಯಂತೆ. ಆ ಕೇಸ್ನ ಇವಾಗ ನೀವು ಹಿಂಪಡೆಯಬೇಕು ಅಂತ ಕೇಳ್ತಾ ಇದ್ದಾರೆ. ಈ 3 ಬೇಡಿಕೆಗಳನ್ನ ನೀವು ಈಡೇರಿಸಲಿಲ್ಲ ಅಂತ ಹೇಳಿದ್ರೆ ಇದೇ 31ನೇ ತಾರೀಕಿನ ಒಳಗಡೆ ಇನ್ನೇನು 2 ದಿನ ಟೈಮ್ ಇದೆ ಸರ್ಕಾರಕ್ಕೆ. ಈ 2 ದಿನದಲ್ಲಿ ನೀವೇನಾದರೂ ನಮ್ಮ ಬೇಡಿಕೆಗಳನ್ನ ಈಡೇರಿಸಲಿಲ್ಲ ಅಂತ ಅಂದರೆ ಜೂನ್ 1ನೇ ತಾರೀಕು ಕರ್ನಾಟಕದ ಎಲ್ಲ ಗಂಡು ಮಕ್ಕಳಿಗೂ 0 ಟಿಕೆಟ್ನ ಇಶ್ಯೂ ಮಾಡುವ ಮುಖಾಂತರ ನಾವು ಪ್ರತಿಭಟನೆಯನ್ನು ಮಾಡ್ತೀವಿ ಅಂತ ಹೇಳಿಬಿಟ್ಟು ಸಾರಿಗೆ ನೌಕರರು ಹೇಳಿರುವಂಥದ್ದು. ಸೊ ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ, ಇನ್ನೂ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.